ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಿಲ್ತಿಲ್ಲ. ದಲಿತ ಸಂಘಟನೆ ಒಕ್ಕೂಟ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪಂಚಾಯತ್ನಿಂದ ಹುತಾತ್ಮ ವೃತ್ತ ಮಾರ್ಗವಾಗಿ ಶಕ್ತಿಪೀಠವಾದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ಮೂಲಕ ಗೇಟ್ ಟು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು. ರಾಜ್ಯಾದ್ಯಂತ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡುವುದು ಹೆಚ್ಚಾಗುತ್ತಿದೆ. ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಎಂಬ ಗ್ರಂಥವನ್ನು ಬರೆದು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದೇ ಜನಾಂಗಕ್ಕೋಸ್ಕರ ಸಂವಿಧಾನವನ್ನು ರಚಿಸಿರುವುದಿಲ್ಲ, ಸರ್ವ ಜನಾಂಗದ ಅನುಕೂಲವಾಗುವಂತೆ ಸಂವಿಧಾನವನ್ನು ರಚಿಸಿದಂಥ ಅಂತಹ ಮಹಾನ್ ವ್ಯಕ್ತಿಯ ಪುತ್ಥಳಿಗೆ ಅವಮಾನ ಮಾಡುತ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಕೊಚನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಎಸಗಿ ಪಟಾಕಿ ಸಿಡಿಸಿ ವಿಕೃತಿ ಮೆರೆದಿದ್ದಾರೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡುವುದು ಕಂಡು ಬಂದಿರುತ್ತದೆ. ಘನ ಸರ್ಕಾರ ದಲಿತರ ಮೇಲೆ ದೌರ್ಜನ್ಯ ನಡೆದರೆ ಸರ್ಕಾರ ಸಹಿಸುವುದಿಲ್ಲ ಎಂದು ಹೇಳುತ್ತಲೇ ಇದೆ. ಇಲ್ಲಿ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಿಲ್ಲುತ್ತಿಲ್ಲ. ಕೆಲ ಭ್ರಷ್ಟ ಕಿಡಿಗೇಡಿಗಳು ಸಂವಿಧಾನದ ಬಗ್ಗೆ ಅವಹೇಳನಕಾರಿಕೆ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಇಂತಹವುಗಳು ಘಟನೆ ನಡೆದಾಗ ಆ ತಪ್ಪಿತಸ್ಥರಿಗೆ ಜಾಮೀನು ಮಂಜೂರಾಗದಂತೆ ಅಂಥವರಿಗೆ ಕಠಿಣ ಶಿಕ್ಷೆ ಆಗುವಂತೆ ನೋಡುವುದು ಘನ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದವರನ್ನ ಬಂಧಿಸಿದರೆ ಕೆಲಸವಾಗುವುದಿಲ್ಲ, ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಮತ್ತು ದಲಿತ ಜನಾಂಗದ ಮೇಲೆ ಹಲ್ಲೆ, ದಬ್ಬಾಳಿಕೆ, ನಿಂದನೆ ಇವುಗಳನ್ನೆಲ್ಲ ನಿಲ್ಲಿಸಲು ಸೂಕ್ತ ನಿರ್ದೇಶನ ಆಡಳಿತ ವರ್ಗಕ್ಕೆ ಮಾಡಬೇಕೆಂದು ತಾಲೂಕಿನ ದಲಿತ ಸಂಘಟನೆ ಒಕ್ಕೂಟ ಆಗ್ರಹಿಸಿದೆ. ಈ ಸಂದರ್ಭದಲ್ಲಿ ಗಣೇಶ್ ದೊಡ್ಡಮನಿ, ಸಾಗರ್ ಮನೋಳಿ, ಗೋಪಾಲ್ ಕರಡಿಗುಡ್ಡ, ಮಂಜುನಾಥ್ ಪೂಜಾರ್, ಸಂಜು ಕಪಾಲಿ, ಮುತ್ತಣ್ಣ ಮ್ಯಾಗೇರಿ, ಅಂಜುಮನ್ ಇಸ್ಲಾಂ ಕಮಿಟಿ ಉಪಾಧ್ಯಕ್ಷ ಫೈರೋಜ್ ಪಠಾಣ್, ಸಮೀರ್ ತೊರಗಲ್ ಮತ್ತು ದಲಿತ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡುವುದು ಹೆಚ್ಚಾಗಿ ಕಂಡುಬರುವುದರಿಂದ ಇದನ್ನು ಖಂಡಿಸಿ ರಾಮದುರ್ಗನಲ್ಲಿ ಎಲ್ಲ ಸಂಘಟನೆಗಳಿಂದ ಅಂದರೆ ದಲಿತ ಸಂಘಟನೆಗಳಿಂದ ಬಹಳಷ್ಟು ಹೋರಾಟವನ್ನು ಮಾಡಿದ್ದು ಇವತ್ತಿನ ದಿವಸ ತಹಸೀಲ್ದಾರ್ಗೆ ಮನವಿ ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟದ ಮುಂದಿನ ಮುನ್ಸೂಚನೆ ಏನಪ್ಪಾ ಅಂತಂದ್ರೆ ಒಂದು ಎಚ್ಚರಿಕೆ ಅಂದ್ರೂ ಅಡ್ಡಿಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲಾದರೂ ಅಂಬೇಡ್ಕರ್ ಪುತ್ಥಳಿಗೆ ಇನ್ನು ಮುಂದೆ ಎಲ್ಲಾದರೂ ಅವಮಾನ ಖಂಡಿಸಿದ ನಿಜ ಆಗಿದ್ರೆ ಇಲ್ಲಿಂದ ಸ್ಥಳೀಯವಾಗಿ ನಾವೇನಾದರೂ ಇಲ್ಲಿವರೆಗೂ ಯಾವ ರೀತಿ ಸಮಾಧಾನವಾಗಿ ಅಂಬೇಡ್ಕರ್ ಮಕ್ಕಳಾಗಿ ಅಂಬೇಡ್ಕರ್ ಸಂವಿಧಾನ ಅವರ ಅನುಗುಣವಾಗಿ ನಾವೇನು ಇಲ್ಲಿವರೆಗೂ ನಡೆದು ಬಂದಿಲ್ಲ ಅಂದ್ರೆ ಯಾರಿಗೂ ತೊಂದರೆ ಮಾಡಬಾರ್ದು, ಯಾರಿಗೂ ಅವಮಾನ ಮಾಡಬಾರ್ದು, ಯಾರಿಗೂ ಕೆಟ್ಟದನ್ನ ಮಾಡಬಾರ್ದು ಅಂತ ನಾವು ಇಲ್ಲಿವರೆಗೂ ಕಾಯ್ದು ಬಂದಿದ್ದೀವಿ. ಇನ್ನು ಮುಂದೆ ಏನಾಗಿದೆ ಅವ್ರೇನು ಮಾಡಿದ್ರೆ ಅದನ್ನ ಏನಾದ್ರು ನಾವು ದಲಿತ ಸಂಘಟನೆಗಳು ಮಾತಾಡ್ತಾ ಇದ್ರೆ ಗೋಮುಗಳು ಅತಿ ಹೆಚ್ಚಾಗುತ್ತೆ. ಅದನ್ನ ನಾವು ಏನ್ ಮಾಡ್ತಾ ಅಂಬೇಡ್ಕರ್ ತತ್ವವನ್ನು ಅಳವಡಿಸಿಕೊಳ್ಳಿ ಅಂತ ತಿಳ್ಕೊಂಡು ಈ ಮೂಲಕ ತಮ್ಮಲ್ಲಿ ಒಂದು ಎಚ್ಚರಿಕೆ ಅಂದ್ರೆ ಇನ್ನು ಮುಂದಿನ ನಿರ್ಮಾಣದಲ್ಲಿ ಯಾರಾದ್ರೂ ಈ ರೀತಿ ಅವಮಾನ ಮಾಡಿದ್ದೇ ಕೆಲಸದಲ್ಲಿ ದಲಿತ ಸಂಘಟನೆಗಳಿಂದ ಅವರನ್ನ ನ್ಯಾಯಾಲಯವಾಗಿ ಅಥವಾ ಪೊಲೀಸ್ ಸಿಬ್ಬಂದಿಯಾಗಿ ಇಲಾಖೆಯ ಒಂದು ಬಂಧಿಸಿ ಮೇಲೆ ಶಿಕ್ಷೆ ಕೊಟ್ಟರೆ ಮುಂದಿನ ಶಿಕ್ಷೆ ಬಹಳ ಕಠಿಣವಾಗಿರುವಂತ ಈ ಮೂಲಕ ಈ ಹೋರಾಟ ಸಂಘಟನೆ ಮೂಲಕ ನಾವು ತಿಳಿಯಲು ಇಷ್ಟಪಡ್ತೀವಿ. ದಲಿತ ಸಂಘಟನೆ ವರ್ಷದಿಂದ ಒಂದು ರಾಜ್ಯಾದ್ಯಂತ ಕೆಲವು ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಹಾಗೂ ದೇಶದ ಮಾನ್ಯ ನಾಯಕರಾಗಿರುವಂತಹ ಕೆಲವು ಜಿಲ್ಲೆಗಳಲ್ಲಿ ಮಾತಾಡ್ತಾರೆ ಹಾಗೂ ದಲಿತರಿಗೆ ದೌರ್ಜನ್ಯ ದಲಿತರ ಹಾಗಾಗಿ ಈ ದಲಿತರ ಸಮಿತಿಯಿಂದ ಸಮಿತಿಯಿಂದ ಒಂದು ನೇತೃತ್ವ ಮಾಡ್ತೀರ ಇವತ್ತು ಈಗ ಸಣ್ಣ ಕ್ರಿಯೆಯಲ್ಲ ಈ ಕ್ರಿಯೆ ಕೂಡ ಇಲ್ಲಿ ಒಂದು ರಾಜ್ಯವನ್ನು ಸಿಗುವಂತ ಕ್ರಿಯೆ ಆಗ್ತದೆ. ಯಾಕಂದ್ರೆ ಇವತ್ತು ಈ ತಾಲೂಕಿನಲ್ಲಿ ಜಿಲ್ಲೆ ರಾಜ್ಯದಿಂದ ಕೂಡ ಈ ಒಂದು ಕೋಮವಾಗಿ ಮನೆಯಾಗಿರುವವನ್ನ ಗೋರು ಸಮಿತಿ ಹಾಕಬೇಕಂದ್ರೆ ಸರ್ಕಾರ ಕ್ರಮ ಮಾಡಿದಂದ್ರೆ ಎಲ್ಲರೂ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ಸರ್ಕಾರವನ್ನು ಕೈ ಮಾಡಿಕೊಂಡು ಇಂಥ ಬೇಗವಾಗಿ ಮೂರ್ತಿ ಇರುವಂತ ಸೂಚನೆಯನ್ನ ಕೂಡಲೇ ಬಂಧಿಸಲು ಕೂಡ ಉತ್ತರವನ್ನು ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಅವರನ್ನು ಈ ರಾಜ್ಯದಿಂದ ದಲಿತ ಆದೇಶವನ್ನು ಕೊಡಬೇಕಂತೆ ಈ ಕ್ರಮ ಸರ್ಕಾರದ ನಮ್ಮ ದಲಿತ ಸಂಘಟನೆಯಿಂದ ನಾವು ಕೇಳಬೇಕು.